ಎಂಬಿ ಪಾಟೀಲ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಒಬ್ಬರು ಎಸ್ಸಿ, ಒಬ್ಬರು ಎಸ್ಟಿ, ಒಬ್ಬರು ಲಿಂಗಾಯತ. ಹಿಂದುಳಿದ ವರ್ಗಕ್ಕೆ ಸೇರಿದ ಬಿ.ಕೆ. ಹರಿಪ್ರಸಾದ್ ಅವರು ಹೆಂಗೂ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ. ಈ ಸಾಮಾಜಿಕ ನ್ಯಾಯದ ಲೆಕ್ಕಾಚಾರ ನಡೀತಾ ಇದೆ. ಇದರ ಬಗೆಗಿನ ಪ್ರಶ್ನೆಗೆ ನಾನು ಡಿಸಿಎಂ ಸ್ಥಾನ ಕೇಳಿಲ್ಲ ಅಂದಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ಅಂತಾನು ಹೇಳುದು. ಏನು ಮಾಡೋಕ್ಕಾಗಲ್ಲ. ನಿನ್ನೆ ಇನ್ಸಿಡೆಂಟ್ ಕೂಡ ಅಷ್ಟೇ, ಅದು ದೇಶಕ್ಕೆ ವಿದ್ಯಾರ್ಥಿಗಳು ಭಾಳ ಮಹತ್ವದಂಥ ಘಟನೆ ನಿನ್ನೆ ನಡೆದ್ರಿಂದ ನಿನ್ನೆ ಚರ್ಚೆ ಮಾಡಲಿಕ್ಕಾಗಿಲ್ಲ. ಬಹುಶಃ ಬೇಕು ಅಂತ ಹೇಳಿದ್ದಾರೆ, ಸ್ಯಾಟರ್ಡೆ ಸಂಡೇ ಬರ್ಬೋದು. ಇನ್ನೂ 2 ಡಿಸಿಎಂ ಹುದ್ದೆಗಳು ಸೃಷ್ಟಿ ಆಗ್ಬೋದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾರೆ. ಗೊತ್ತಿಲ್ಲ, ನಾವು ಕೇಳಿದ್ದೀವಿ, ಚರ್ಚೆ ನಡೀತಾ ಅಂತ ಕೇಳಿದ್ದೀವಿ ಪಕ್ಷದಲ್ಲಿ. ಅದೇನಾದ್ರೂ ಅಂತಿಮವಾಗಿ ಅವರೇ ಚರ್ಚೆ ಮಾಡಬೇಕು ಅಂತ ನಿರ್ಧಾರ ನಮ್ಮ ವರಿಷ್ಠರು. ಕಾದು ನೋಡೋಣ ಅದ್ರ ಬಗ್ಗೆ. ನಾವೇನು ಕೇಳಿಲ್ಲ, ನಾವು ಕೇಳಿದ ಅದ್ರ ಪಕ್ಷದ ತೀರ್ಮಾನ ಯಾರಿಗೆ ಕೊಡ್ತಾರೆ, ಯಾರಿಗೆ ಮಾಡ್ತಾರೆ ಅಂತ ಕಾದು ನೋಡೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ್ ಬೈದನ ಮನೆ ನೇರ ಸಂಪರ್ಕದಲ್ಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪ್ರಶಾಂತ್ ನಾತು ಕೂಡ ಜಾಯ್ನ್ ಆಗ್ತಾರೆ. ಆನಂದ, ಹೈಕಮಾಂಡ್ ನಾಯಕರು ಬ್ಯುಸಿಯಾಗಿರುವುದಕ್ಕೆ ಕರ್ನಾಟಕದ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇಲ್ಲ ಅಂತಂದರೆ ಇದು ಹೆಂಗೆ ಲೆಕ್ಕಾಚಾರ ಗೊತ್ತಾಗ್ತಿಲ್ಲ ನನಗೆ. ಈ ಒಂದು 2-3 ತಾಸಿನ ಸಭೆ ಆಗಬಹುದು. ಆ ಸಭೆ ಮಾಡುವುದಕ್ಕಾಗದೆ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು ಬೆಂಗಳೂರು ದಿಲ್ಲಿ ಓಡಾಡೋಂಗಾಗಿದೆ ಸ್ಪೆಷಲ್ ಫ್ಲೈಟ್ ಮಾಡ್ಕೊಂಡು. ಎಸ್, ಅದ್ಯಾಕೋ ಡಿ ಕೆ ಶಿವಕುಮಾರ್ ಸಚಿವ ಸಂಪುಟದ ವಿಸ್ತರಣೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪಷ್ಟವಾದ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಳ್ಳದೇ ಇರತಕ್ಕಂಥದ್ದು ಬೇರೆ ಬೇರೆ ರೀತಿಯಾಗಿರುವಂಥ ಚರ್ಚೆಗೆ ಕಾರಣ ಆಗ್ತಾ ಇದೆ. ಯಾಕೆಂದರೆ ಈಗಾಗಲೇ ಎಲ್ಲವೂ ಕೂಡ ಅಂದ್ಕೊಂಡಂತೆ ಆದರೆ ಇವತ್ತು ಸಚಿವ ಸಂಪುಟ ವಿಸ್ತರಣೆ ಆಗಬೇಕಾಗಿತ್ತು, ಆದರೆ ಆಗಿಲ್ಲ. ಎಲ್ಲ ರೀತಿ ತಯಾರಿ. ಲೋಕೋಪಯೋಗಿ ಇಲಾಖೆಗೆ DAPR ಇಂದ ಪತ್ರ ಹೋಗಿದ್ದನ್ನು ನೋಡಿದ್ವಿ ನಾವು, ತಯಾರಿ ಮಾಡ್ಕೊಳ್ಳಿ ಅಂತ. ಎಸ್, ಅದೇ ಎಲ್ಲವೂ ಅಂದ್ಕೊಂಡಂತೆ ಆದರೆ ಇವತ್ತು ಆಗಿಬಿಡಬೇಕಾಗಿತ್ತು. ಈ ಸಂಬಂಧಪಟ್ಟ ಹಾಗೆ ರಾಜಭವನಕ್ಕೆ ಪತ್ರನೂ ಹೋಗಿತ್ತು, ರಾಜಭವನದಲ್ಲಿ ತಯಾರಿ ಕೂಡ ನಡೆದಿತ್ತು. ಅಂತಿಮವಾಗಿ ಇದು ಕಾರ್ಯಕ್ರಮ ಮುಂದೂಡಿಕೆ ಆಗಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಲೋಕಭವನ ಸ್ಪಷ್ಟಪಡಿಸಿದೆ. ಸೊ ದೆಹಲಿಯಲ್ಲಿ ನಡೆದಿರ್ತಕ್ಕಂಥ ಒಂದಷ್ಟು ಬೆಳವಣಿಗೆ ಕಾರಣಕ್ಕಾಗಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಾಗೆ ಪ್ರಮುಖರು ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ ಮತ್ತು ಇವರೆಲ್ಲರೂ ಕೂತು ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ಸಬ್ಜೆಕ್ಟ್ ಇದಾಗಿರುವ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶಗಳು ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ಇದು ಮುಂದಕ್ಕೆ ಹೋಗಿದೆ. ಶನಿವಾರ ಇಲ್ಲವೇ ಭಾನುವಾರ ಒಂದು ಬುಲಾವ್ ಬರುತ್ತೆ, ಸೋಮವಾರ ಅಂತಿಮ ಸುತ್ತಿನ ಮಾತುಕತೆಗಳಾಗತ್ತೆ ಅನ್ನುವಂಥ ಸಂದೇಶ ಈಗ ಬರ್ತಾ ಇರುವಂಥದ್ದು. ಆ ಕಾರಣಕ್ಕಾಗಿ ಮಧ್ಯಾಹ್ನ 1:30 ಸುಮಾರಿಗೆ ಆಗಲೇ ಮುಖ್ಯಮಂತ್ರಿಗಳು ಬಿ.ಕೆ. ಹರಿಪ್ರಸಾದ್, ಸಿದ್ದರಾಮಯ್ಯ ಎಲ್ಲರೂ ಕೂಡ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಸೊ ಇಲ್ಲಿರ್ತಕ್ಕಂಥ ಪ್ರಮುಖ ಪ್ರಶ್ನೆ ಅಂತಂದರೆ ಈಗ DCM ಅಂದರೆ DCM ಹುದ್ದೆಯನ್ನು ಸೃಷ್ಟಿ ಮಾಡೋ ಸಂಬಂಧಪಟ್ಟಾಗೆ ಮತ್ತೆ ಚರ್ಚೆ ಆರಂಭಗೊಂಡಿದೆ. ಸೊ ಇದು ಆಗೋದ್ರ ಬಗ್ಗೆ ಒಂದಷ್ಟು ಅನುಮಾನಗಳಿದೆ ಅಂತಕ್ಕಂಥ ಮಾತುಗಳನ್ನು ಕಾಂಗ್ರೆಸ್ ಪಾಳದ ನಾಯಕರು ಹೇಳ್ತಾ ಇರುವಂಥದ್ದು. ಯಾಕೆಂದರೆ ಏನಾದ್ರು DCM ಹುದ್ದೆ ಸೃಷ್ಟಿ ಆಗಿದ್ದೆ ಆದರೆ ಮೊದಲ ಹಂತದಲ್ಲಿ ಇವು ಆಗಬೇಕಾಗಿತ್ತು. ಪವರ್ ಸೆಂಟರ್ ಆಗೋದ್ರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಎಲ್ಲೋ ಒಂದು ಕಡೆ ಅದಕ್ಕೆ ನಿರಾಸಕ್ತಿ ಇದೆ. ಅದಕ್ಕೆ ಅವಕಾಶವನ್ನು ಕೊಡಲಿಕ್ಕೆ ಮುಖ್ಯಮಂತ್ರಿಗಳು ದೊಡ್ಡ ಮಟ್ಟದ ಅದಕ್ಕೆ ಬ್ರೇಕ್ ಹಾಕ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಇದೆ. ಆ ಕಾರಣಕ್ಕಾಗಿ DCM ಹುದ್ದೆ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಅಂಗಳದಲ್ಲಿ ಈಗ ಕೇಳಿ ಬರ್ತಾ ಇರುವಂಥ ಚರ್ಚೆಗೆ ಒಂದು ಸಕಾರಾತ್ಮಕವಾಗಿರ್ತಕ್ಕಂಥ ನಿರ್ಣಯ ಆಗಬಹುದು ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಇನ್ನೂ ಅದರಲ್ಲಿ ಬಹಳ ಪ್ರಮುಖವಾಗಿ ಬ್ಯಾಕ್ವರ್ಡ್ಗೊಂದು, ಲಿಂಗಾಯತರಿಗೊಂದು ಈ ರೀತಿಯಾಗಿರುವಂಥ DCM ಹುದ್ದೆ ಚರ್ಚೆ ನಡೀತಿರುವಾಗ
ಲಿಂಗಾಯತರಿಗೆ ಅವಕಾಶಗಳು ಎಷ್ಟರ ಮಟ್ಟಿಗೆ ಸಿಗುತ್ತೆ ಅಥವಾ ಈ ಬ್ಯಾಕ್ವರ್ಡ್ ಇಲ್ಲದೆ ಅಥವಾ ಎಸ್ ಟಿಗಳಿಗೆ ಅವಕಾಶ ಕೊಡೋದ್ರ ಬಗ್ಗೆಯೂ ಕೂಡ ಹೈಕಮಾಂಡ್ ಯಾಕೆ ಈ ಹಂತದಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳಿ ಮುಂದಾಗಿದೆ ಅನ್ನೋ ಬಗ್ಗೆ ಒಂದು ಕ್ಲಾರಿಟಿ ಕೂಡ ಹೈಕಮಾಂಡ್ ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಊಹಾಪೋಹಗಳ ಅಥವಾ ನಿರ್ದಿಷ್ಟವಾಗಿಯೂ ಕೂಡ ಈ DCM ಹುದ್ದೆಯನ್ನು ಸೃಷ್ಟಿ ಮಾಡೋ ಸಂಬಂಧಪಟ್ಟಾಗ ಹೈಕಮಾಂಡ್ ಮನಸ್ಸು ಮಾಡಿದೆಯಾ ಅಂತಕ್ಕಂಥದ್ರ ಬಗ್ಗೆ ಅನುಮಾನಗಳಿದೆ. ಇನ್ನೊಂದು ಬಹಳ ಮುಖ್ಯವಾಗಿ ಈಗ ಇರ್ತಕ್ಕಂಥ 20 ಸಚಿವ ಸ್ಥಾನಗಳನ್ನು ಭರ್ತಿ ಮಾಡ್ಕೊಳ್ತಕ್ಕಂಥದ್ದೇ ದೊಡ್ಡ ಸವಾಲಾಗಿರುವಂಥ ಈ ಹಿನ್ನೆಲೆಯಲ್ಲಿ ಈ ಭರ್ತಿ ಮಾಡಿದ ನಂತರದಲ್ಲಿ 3-4 ದಿನಗಳ ಅಥವಾ ತಿಂಗಳುಗಟ್ಟಲೆ ನಡೀತಕ್ಕಂಥ ಡ್ರಾಮಾಗಳೇನಿದೆ ಇದನ್ನು ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ಸವಾಲಾಗ್ತಕ್ಕಂಥ ಸಾಧ್ಯತೆಗಳಿದೆ. ಸಹಜವಾಗಿ ನಾವು ಹೇಳಿದ್ದನ್ನು ಕೇಳಬೇಕು ಅಂತಕ್ಕಂಥ ತಾಕೀತು ಮಾಡಿದರೂ ಕೂಡ ಯಾವ್ಯಾವ ಹಂತದಲ್ಲಿ ಡಿಸ್ಟರ್ಬ್ ಆಗಬೇಕು ಆ ಡಿಸ್ಟರ್ಬ್ ಎಲ್ಲವೂ ಕೂಡ ಆಗುತ್ತೆ. ಮತ್ತು ನೊಂದವರ ಪರವಾಗಿ ಒಂದು ಬ್ಯಾಟಿಂಗ್ ಮಾಡ್ತಕ್ಕಂಥ ಅವರ ಸಾಂತ್ವನ ಮಾಡ್ತಕ್ಕಂಥ ಒಂದು ಶಕ್ತಿಯು ಕೂಡ ಈಗ ಕರ್ನಾಟಕ ರಾಜ್ಯದಲ್ಲಿ ಇದೆ. ಆ ಕಾರಣಕ್ಕಾಗಿ ಎಲ್ಲರೂ ಕೂಡ ನಮಗೆ ಸಿಗದೇ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಯಾರ ಹತ್ರನೂ ಹೋಗಿ ಹೇಳ್ಕೊಳ್ತಕ್ಕಂಥ ಒಂದು ಅವಕಾಶ ಸೃಷ್ಟಿಯಾಗಿದ್ದೆ ಆದರೆ ನಿಶ್ಚಯವಾಗಿಯೂ ಕೂಡ ರಾಜ್ಯದಲ್ಲಿ ಒಂದು ಅಸ್ಥಿರತೆ ವಾತಾವರಣ ನಿರ್ಮಾಣ ಆಗುತ್ತೆ. ಅದು ಆಗತ್ತೆ ಅಂತಕ್ಕಂಥ ಸತೀಶ್ ಜಾರಕಿಹೊಳಿ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಅವರು ಅದನ್ನು ಹೇಳಿದ್ದಾರೆ. ಒಂದು ಸಚಿವ ಸಂಪುಟ ಆದ ತಕ್ಷಣ ಇಡೀ ಸರ್ಕಾರ ಒಂದಷ್ಟು ಶೇಕ್ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅಂದರೆ ಅಷ್ಟರ ಮಟ್ಟಿಗೆ ಈ ಬಾರಿ ಮಾಡ್ತಕ್ಕ ಸಚಿವ ಸಂಪುಟ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದ ನಾಯಕತ್ವ ಇದನ್ನು ನಿಭಾಯಿಸ್ತಕ್ಕಂಥದ್ದೇ ಬಹಳ ಸವಾಲಿನ ಕೆಲಸ. ಹೀಗಿರುವಾಗ ಈ DCM ಹುದ್ದೆಯನ್ನು ಸೃಷ್ಟಿ ಮಾಡಿ ಮತ್ತೊಂದಿಷ್ಟು ಸಮಸ್ಯೆಯನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನಕ್ಕೆ ಹೈಕಮಾಂಡ್ ಕೈ ಹಾಕತ್ತಾ ಅನ್ನೋದ್ರ ಬಗ್ಗೆನೇ ಅನುಮಾನ ಇರುವಂಥದ್ದು. ಇದರ ಜೊತೆಗೆ ಈಗ ಆರಂಭಿಕವಾಗಿ ನಡಿಬೇಕಾಗಿರ್ತಕ್ಕಂಥ ಸಚಿವ ಸಂಪುಟ ವಿಸ್ತರಣೆ ಮಾತುಕತೆ ಇನ್ನೂ ಕೂಡ ನಡೆದಿಲ್ಲ. ಈ ಹಂತದಲ್ಲಿ DCM ಹುದ್ದೆ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ವಲಯದಲ್ಲಿ ನಡೀತಾ ಇರುವಂಥ ಚರ್ಚೆಗಳಿಗೆ ಒಂದು ಪೂರಕವಾಗಿರ್ತಕ್ಕಂಥ ಚರ್ಚೆಯನ್ನು ಮಾಡಲಿಕ್ಕೆ ಹೈಕಮಾಂಡ್ ಮುಂದಾಗ್ತದಾ ಇದು ಕೂಡ ಅನುಮಾನಕ್ಕೆ ಕಾರಣವಾಗಿದೆ. ಒಟ್ಟಿನಲ್ಲಿ ಈ ಸಚಿವ ಸಂಪುಟ ಆದರೆ ಲಾಸ್ಟ್ ಟೈಮಿಗೂ ಈ ಟೈಮಿಗೂ ಚರ್ಚೆಗಳು ಮುಂದೆ ಹೋಗಿದ್ದಾವೆ ಅಂತ ಅರ್ಥ. ಕಳೆದ ಸಲ ಇಲ್ಲದೆ ಇದ್ದ DCM ಚರ್ಚೆ ಈ ಸಲ ಬಂತು ಅಂತಂದರೆ ನಿರ್ಣಯ ಅಂತಿಮ ಸ್ವರೂಪಕ್ಕೆ ಬರೋದು ನಿಧಾನ ಆಗ್ತಿರ್ಬೋದು, ಬಟ್ ನಿಧಾನವಾಗಿ ಆದರೂ ಚರ್ಚೆಗಳಾಗ್ತಿದ್ದಾವೆ ಅಂತ. ಎಸ್ ಸರ್, ಆ ಥರದ ಒಂದು ಚರ್ಚೆಗಳಿದೆ. ಆದರೆ ಒಂದೊಂದು ಸ್ಪಷ್ಟ DCM ಹುದ್ದೆಗೆ ಸೃಷ್ಟಿಗೆ ಸಂಬಂಧಪಟ್ಟ ಕರ್ನಾಟಕದಿಂದ ಈ ರೀತಿಯ ಪ್ರಸ್ತಾಪಗಳು ಇರಲಿಲ್ಲ. ಅಂದರೆ ಈ ಹಿಂದೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋ ಸಂದರ್ಭದಲ್ಲಿ DCM ಹುದ್ದೆ ಸೃಷ್ಟಿ ಮಾಡಬೇಕು, DK ಶಿವಕುಮಾರ್ ಎಷ್ಟು ಪ್ರಭಾವಶಾಲಿಯಾಗಿದ್ದರು ಆ ಥರದ ಒಂದು ವೇದಿಕೆ ಅಥವಾ ಒಂದು ಪರ್ಯಾಯ ನಾಯಕತ್ವ ಪರ್ಯಾಯ ಪವರ್ ಸೆಂಟ್ರು ಆಗಬೇಕು ಅಂತಕ್ಕಂಥ ಚರ್ಚೆಗೆ ಎಲ್ಲ ಕಡೆಯಿಂದ ಕೂಡ ಇತ್ತು. ಆದರೆ ಅದನ್ನು ಹೈಕಮಾಂಡ್ ಒಪ್ಪಲಿಲ್ಲ. ಏನು ಡಾಕ್ಟರ್ G ಪರಮೇಶ್ವರ್ ಒಂದೇ DCM ಹುದ್ದೆಯನ್ನು ಸೃಷ್ಟಿ ಮಾಡಿ ವಾಪಸ್ ಕಳಿಸ್ಕೊಟ್ಟಿತ್ತು. ಈಗ 12 ಹುದ್ದೆ ಅಂತಂದರೆ ಸಹಜವಾಗಿ ಯಾರಿಗೆ ಕೊಡಲಾಗುತ್ತೆ ಯಾಕೆ ಕೊಡುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖ. ಒಂದು ಸತೀಶ್ ಜಾರಕಿಹೊಳಿ ಹೆಸರು ಪ್ರಸ್ತಾಪ ಆಗಿದ್ದರೆ ಈಗ ಆಲ್ರೆಡಿ SC ಸಮುದಾಯಕ್ಕೆ ಸೇರಿರ್ತಕ್ಕಂಥ ಪರಮೇಶ್ವರ್ ಇದ್ದಾರೆ. ಇನ್ನೊಂದು ST ಕೊಡ್ತಾರಾ ಅಥವಾ ಲಿಂಗಾಯತರಿಗೆ ಕೊಡ್ತಕ್ಕಂಥ ಅನಿವಾರ್ಯತೆ ಈಗ ಸೃಷ್ಟಿಯಾಗಿದೆ, ಇದೆಲ್ಲವೂ ಕೂಡ ಬಹಳ ಪ್ರಮುಖ ಆಗುತ್ತೆ. ಆದರೆ ಸದ್ಯಕ್ಕಂತೂ ಈ ಚರ್ಚೆಗೆ ಬ್ರೇಕ್ ಹಾಕುವ ರೀತಿಯಲ್ಲಿ ಇದು ಒಂದು ಸಬ್ಜೆಕ್ಟು ಚರ್ಚೆ ಆಗ್ತಾ ಇದೆ ಅಂತಕ್ಕಂಥ ಮಾತುಗಳು. ಆದರೆ DCM ಹುದ್ದೆಗೆ ಸಂಬಂಧಪಟ್ಟಾಗೆ ದೆಹಲಿಗೆ ಹೋಗಿ ಬಂದಿರತಕ್ಕಂಥ ನಾಯಕರ ಅಭಿಪ್ರಾಯದ ಪ್ರಕಾರ ಸದ್ಯಕ್ಕೆ ಅದರ ಬಗ್ಗೆ ಒಂದು ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಕಡಿಮೆ ಅಂತಕ್ಕಂಥದ್ದು. ಮುಖ್ಯಮಂತ್ರಿಯ ಪಾಳಿಯೂ ಕೂಡ ಹೇಳ್ತಾ ಇರುವಂಥದ್ದು ಈ ರೀತಿಯ ಪವರ್ ಸೆಂಟರ್ ಸೃಷ್ಟಿಯಾಗಲಿಕ್ಕೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳು ಅವಕಾಶ ಕೊಡಲ್ಲ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈಗಿರುವಂತಹ ಸಮಸ್ಯೆ ಅಂದರೆ ಸಚಿವ ಸಂಪುಟ ಪತ್ರಕರ್ತರ ಜೊತೆ ಆಫ್ ದಿ ರೆಕಾರ್ಡ್ ಮಾತಾಡುವಾಗ ನನಗೇನು ಅಬ್ಜೆಕ್ಷನ್ ಇಲ್ಲ, ಮಾಡೋದಿದ್ರೆ ಮಾಡ್ಕೊಳ್ಳಿ ಅಂತೇನೋ ಅಂದ್ರಂತೆ. ಎಸ್ ಸರ್, ಮಾಧ್ಯಮಗಳ ಮುಂದೆ ಈಗಾಗಲೇ ಚರ್ಚೆ ಆಗಿರುವಾಗ ಮಾಧ್ಯಮಗಳ ಸಬ್ಜೆಕ್ಟ್ ಬಂದಿರೋ ಹಿನ್ನೆಲೆಯಲ್ಲಿ ಈಗ ಪೇಪರ್ಗಳಲ್ಲಿ ಈಗ ಬಗ್ಗೆ ಬರೆದಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಇಲ್ಲ ನಾನು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಿದ್ದೇನೆ ನನಗೆ ಬೇಡ ಅಂತಕ್ಕಂಥ ಮಾತು ಹೇಳಿಕ್ಕೆ ಸಾಧ್ಯ ಆಗೋದಿಲ್ಲ. ಸಹಜವಾಗಿ ಮಾಧ್ಯಮಗಳ ಮುಂದೆ ಅದನ್ನು ಹೇಳುವಂಥ ಪ್ರಯತ್ನವನ್ನು ಮಾಡಿರ್ತಾರೆ. ಆದರೆ DCM ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಮಟ್ಟದಲ್ಲಿ ಅಷ್ಟು ಗಟ್ಟಿಯಾಗಿರ್ತಕ್ಕಂಥ ನಿರ್ಣಯ ತೆಗೆದುಕೊಳ್ಳುವ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡುವ ನಿಟ್ಟಿನಲ್ಲಿ ಹೈಕಮಾಂಡ್ ಒಂದು ಸ್ಪಷ್ಟವಾದ ತೀರ್ಮಾನ ತೆಗೆದುಕೊಳ್ಬೇಕು. ಯಾಕಂತಂದರೆ ಈಗಾಗಲೇ ರಾಹುಲ್ ಗಾಂಧಿ ಹಾಕಿರ್ತಕ್ಕಂಥ ಫ್ರೇಮ್ ವರ್ಕ್ ಒಳಗಡೆ ಯಾರನ್ನ ಇಡಬೇಕು ಅಂತಕ್ಕಂಥದ್ರ ಬಗ್ಗೆ ತೀರ್ಮಾನ ಆಗಬೇಕಾಗಿರೋ ಹಿನ್ನೆಲೆಯಲ್ಲಿ DCM ಹುದ್ದೆಗೆ ಸಂಬಂಧ ಚರ್ಚೆ ಮುಂದಕ್ಕೆ ಹೋಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು. ಅಜಿತ್ ಓಕೆ ಪ್ರಶಾಂತ್ ನಾಥ್ ಜಾಯ್ನ್ ಆಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.